ಓಂ ಶ್ರೀ ಗುರುಭ್ಯೋ ನಮಃ. ಸ್ವಾತ್ಮಾರಾಮಂ ನಿಜಾನಂದಂ ಶೋಕಮಹಂ ವಿವರ್ಜಿತಂ ಸ್ಮರಾಮಿ ಮನಸಾ ನಿತ್ಯಂ ಶ್ರೀ ವೆಂಕಟಾಚಲ ದೇಶಿಕಂ ಅರುಣಾಕರಣ ಜ್ವಾಲಯರಿಂಜಿತ ಸಾವಕಾಶ ವಿಧೃತ ಜಪಪಿಡಿಕ ಪುಸ್ತಕ ವಿತಿಹಸ್ತ ಇತರವರ ಕರಾಢ್ಯ ಪಲ್ಲಕಲ್ಲಾರ ಸಂಸ್ಥಾನ ವಸತೋ ಹೃದಯ ಬಾಲ್ಯ ಕಲ್ಯಾಣ ಶಿರ ಬಲ ತ್ರಿಪುರ ಸೌಂದರ್ಯೇ ನಮಃ. ಸಮಸ್ತ ವೀಕ್ಷಕರುಗಳಿಗೆ ಅಶೋಕ್ ಶರ್ಮಾ ಗುರುಜಿ ಮಾಡುವ ನಮಸ್ಕಾರ. ದಯಮಾಡಿ ಎಲ್ಲ ವೀಕ್ಷಕರು ಗಮನಿಸಿ, ಇದು ಯಾರಿಗೂ ಇಂಡಿವಿಜುವಲ್ ಆಗಿ ವೈಯಕ್ತಿಕವಾದ ಜಾತಕಕ್ಕೆ ಅಲ್ಲ ಫಲ. ಇದನ್ನ ನೆನ್ಪಿಟ್ಕೊಳ್ಳಿ, ಯಾರು ತಪ್ಪು ತಿಳ್ಕೊಳ್ಳೋದು ಬೇಡ. ಯಾಕಂತ ಹೇಳಿದ್ರೆ ರಾಶಿಯಲ್ಲಿ ಲಕ್ಷಾಂತರ ಜನ ಇರ್ತಾರೆ. ನಿಮ್ಮೆಲ್ಲರ ಜಾತಕದಲ್ಲೂ ಗುರು, ರಾಹು, ಕೇತು, ಶನಿ ಎಲ್ಲರೂ ಒಂದೇ ಸಮ ಇರೋದಿಲ್ಲ. ಒಬ್ಬೊಬ್ಬರ ಜಾತಕದಲ್ಲೂ ಒಂದೊಂದು ರೀತಿಯಲ್ಲಿ ಉಚ್ಚ ಸ್ಥಾನದಲ್ಲಿ, ನೀಚ ಸ್ಥಾನದಲ್ಲಿ ಆಯ್ತಾ ಇರ್ತಾರೆ. ಹಾಗಾಗಿ ಇದು ಸಾಮಾನ್ಯವಾದ ಜ್ಯೋತಿಷ್ಯ. ನಾನು ಇನ್ನೂ ಒಂದು ಸಾರಿ ಹೇಳ್ಬಿಡ್ತೀನಿ, ಕೇಳಿ ನಿಮಗೆ ಆಯ್ತಾ. ಇದು ಸಾಮಾನ್ಯವಾಗಿ ಹೀಗಾಗಬಹುದು. ಒಂದು 60-40 ರೇಂಜ್ ಇಟ್ಕೊಳ್ಳಿ ಆಯ್ತಾ. ಉಳಿದಿದ್ದು ನೀವೇನಾದ್ರೂ ಅಂತ ಒಂದು ನಿಖರವಾಗಿ ನಿಮ್ಮ ಭವಿಷ್ಯವನ್ನ ತಿಳ್ಕೋಬೇಕು, ಏನ್ ನಡೀತಾ ಇದೆ, ನಾನು ವ್ಯವಹಾರ ಮಾಡ್ತಾ ಇದ್ದೀನಿ, ಹಿಂಗಾಗ್ಬೇಕು ಹಂಗಾಗ್ಬೇಕಂದ್ರೆ ನಮ್ಮ ಈ ಕೆಳಗೆ ಬರುವಂತ ದೂರವಾಣಿ ನಂಬರಿಗೆ ಕರೆ ಮಾಡಿ ವಿಷಯವನ್ನ ತಿಳ್ಕೊಳ್ಳಿ, ಅಪಾಯಿಂಟ್ಮೆಂಟ್ ತಗೊಳ್ಳಿ. ದಯಮಾಡಿ ನಾನು ಎಲ್ಲರಿಗೂ ಒಂದು ಸೂಚನೆಯನ್ನು ಕೊಡ್ತೀನಿ. ತುಂಬಾ ಜನ ಫೋನ್ ಮಾಡ್ತೀರಿ, ನಿಮಗೆ ಸಮಯ ಕೇಳೋದಿಲ್ಲ. ಮತ್ತೆ ಗುರುಗಳೇ ನನ್ನ ಡೇಟ್ ಆಫ್ ಬರ್ತ್ ತಗೊಳ್ಳಿ, ನಾನು ನೀವು ಮಾಡಿದಾಗ ಪೆನ್ನು ಪೇಪರು ಎಲ್ಲ ಇಟ್ಕೊಂಡು ಸಿಸ್ಟಮ್ ಮುಂದೆ ನಾನಿರಲ್ಲ, ಮುಂದೆ ಪೂಜೆ ಕೆಲಸಗಳು ತುಂಬಾ ಇರ್ತವೆ. ಹಾಗಾಗಿ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಬೇಜಾರು ಮಾಡ್ಕೋಬೇಡಿ. ಮೊದಲು ಫೋನ್ ಮಾಡಿ, ಗುರುಜಿ ಅವರಿದ್ದಾರ, ಎಷ್ಟೊತ್ತಿಗೆ ಏನು ಅಂತ ಕೇಳಿ ನಿಮ್ಮ ಅಪಾಯಿಂಟ್ಮೆಂಟ್ ಫಿಕ್ಸ್ ಮಾಡ್ಕೊಳ್ಳಿ ಆಯ್ತಾ. ಮಾಡ್ಕೊಂಡು ಆ ಸಮಯದಲ್ಲಿ ನಿಮ್ಮ ಮನೆಯಲ್ಲಿ ಎಷ್ಟು ಜನ ಇದ್ದಾರೆ ಅಷ್ಟು ಜನಗಳ ವಿಷಯವನ್ನ ಕೇಳಿ ತಿಳ್ಕೊಳ್ಳಿ. ಯಾರ್ಯಾರ ಜಾತಕಕ್ಕೆ ಏನೇನಿದೆ, ಹೇಗಾಗುತ್ತೆ, ಏನ್ ಪರಿಹಾರ ಅಂತ. ಅದನ್ನ ಬಿಟ್ಟು ಎಲ್ಲೋ ಇರ್ತೀನಿ, ನಾನು ಪೂಜೆ ಮಾಡ್ತಾ ಇರ್ತೀನಿ, ಅಲ್ಲಿ ಫೋನು ಪೆನ್ನು ಏನೂ ಇರಲ್ಲ ನನ್ನ ಹತ್ರ. ಯಾಕಂದ್ರೆ ಈಗ ನಿಮ್ಗೆ ಹೇಳುವಾಗ ನಾನು ಫೋನಲ್ಲಿ ಬೇರೆಯವ್ರ ಜೊತೆ ಮಾತಾಡಿದ್ರೆ ಹೆಂಗಿರುತ್ತೆ, ನಿಮ್ಮ ಕಷ್ಟ ಹೇಗೋ ಬೇರೆಯವರಿಗೆ ಪೂಜೆಗೆ ಹೋದಾಗ ಅವರ ಕಷ್ಟಗಳು ಹಂಗೆ ಇರ್ತದೆ. ಅದರಿಂದ ನಾವು ಬಹಳ ಭಕ್ತಿ ಶ್ರದ್ಧೆಯಿಂದ ಅವರ ಕಷ್ಟವನ್ನ ಹರಿಸುವ ಸಲುವಾಗಿ ಪೂಜೆಯನ್ನು ಮಾಡ್ತಾ ಇರ್ತೀವಿ. ದಯಮಾಡಿ ಯಾರೇ ಮಾಡಿದ್ರು ಕೂಡ ನಿಮ್ಮದೇ ಸಮಯವನ್ನು ತೆಗೆದುಕೊಳ್ಳಿ, ಅಪಾಯಿಂಟ್ಮೆಂಟ್ ಫಿಕ್ಸ್ ಮಾಡಿಕೊಳ್ಳಿ, ನಿಮ್ಮ ಜಾತಕವನ್ನು ಸಂಪೂರ್ಣ ಪರಿಶೀಲನೆ ಮಾಡಿಸ್ಕೊಂಡು ಪರಿಹಾರ ಕಂಡುಕೊಳ್ಳಿ. ಅರ್ಥ ಆಯ್ತಾ. ಯಾವುದೇ ಪೂಜೆ ವಿಷಯ ಇರ್ಬೋದು, ಏನೋ ಯಾವುದೇ ದೋಷದ ಪರಿಹಾರ ಇರ್ಬೋದು, ಎಲ್ಲ ವಿಷಯಕ್ಕೂ ಉತ್ತರಗಳಿದೆ. ಅದನ್ನ ನಿಮ್ಮ ವೈಯಕ್ತಿಕ ಜಾತಕ ಪರಿಶೀಲನೆ ಮಾಡಿದಾಗ ಹೇಳ್ತೇವೆ, ಅದನ್ನ ತಿಳ್ಕೊಳ್ಳಿ. ವೃಶ್ಚಿಕ ರಾಶಿ 2026 ಸೆಪ್ಟೆಂಬರ್ ತಿಂಗಳ ಮಾಸ ಭವಿಷ್ಯ ಹೇಗಿದೆ? ವೃಶ್ಚಿಕ ರಾಶಿಗೆ ಪಂಚಮದಲ್ಲಿ ಶನಿ, ಭಾಗ್ಯದಲ್ಲಿ ಗುರು, ವ್ಯವಹಾರಗಳೆಲ್ಲ ಚೆನ್ನಾಗಿ ನಡೆಯುತ್ತೆ. ಗುರುಸ್ಥಾನ ಚೆನ್ನಾಗಿದೆ, ಚಿಂತೆ ಮಾಡುವ ಅವಶ್ಯಕತೆ ಇಲ್ಲ. ಆದರೆ ಪಂಚಮ ಶನಿ ಕಾದಾಟ, ಋಣಭಾಗಗಳು, ಸಾಲ ತೀರೋದಿಲ್ಲ, ಅಲ್ತಂದ್ ಇಲ್ಲಿ ಮುಚ್ಚು, ಇಲ್ತಂದ್ ಅಲ್ಲಿ ಮುಚ್ಚು ನಡೀತಾನೇ ಇರುತ್ತೆ ಏನೋ. ಹಾಗಾಗಿ ಶನಿ ಶಾಂತಿಯನ್ನ ಮಾಡಿಸಿಕೊಳ್ಳಿ, ಸಾಧ್ಯವಾದಷ್ಟು ಉದಾಸೀನ ಮಾಡಬೇಡಿ. ನಾನು ಹೇಳ್ತಾ ಇರ್ತೀನಿ, ಕರ್ಮದಾತ ಫಲ ಶನಿ, ಒಳ್ಳೆತನ, ನಿಮ್ಮ ದಾನ ಧರ್ಮ, ನೀವ್ ಹೇಗಿರ್ತೀರಾ ಅದರ ಮೇಲೆ ಅವಲಂಬನೆ ಆಗ್ತದೆ ಆಯ್ತಾ. ನೀವೇನು ಒಳ್ಳೇದ್ ಮಾಡ್ತೀರಿ ಅದಕ್ಕೆ ಒಳ್ಳೆ ಫಲ, ಕೆಟ್ಟದ್ದು ಮಾಡಿದ್ರೆ ಬೇರೆಯವ್ರದ್ದು ಯೋನಿಸಿದೆ ಕೆಟ್ಟ ಫಲ. ಹಾಗಾಗಿ ಜಾಗರೂಕರಾಗಿರಿ. ಅಷ್ಟಮದಲ್ಲಿ ಕುಜ, ಮಿಥುನ ರಾಶಿಯಲ್ಲಿ ಸ್ವಲ್ಪ ಭೂಮಿಯ ವ್ಯವಹಾರದಲ್ಲಿ ಯಾವುದೇ ಸೈಟಿಗಿಟ್ಟು ವ್ಯವಹಾರಗಳು ಮಾಡುವಾಗ ಸ್ವಲ್ಪ ನೋಡ್ಕೊಳ್ಳಿ, ಹುಷಾರಾಗಿ ವ್ಯವಹಾರವನ್ನ ಮಾಡಿ. ಯಾಕೆಂದ್ರೆ ಲಿಟಿಗೇಷನ್ ಇರುವಂತಹ ಸೈಟ್ಗಳು ಸಿಗುವಂತಹ ಸಾಧ್ಯತೆಗಳು. ಯಾಕಂದ್ರೆ ಅಷ್ಟಮದಲ್ಲಿ ಕುಜ ಇದ್ದಾನೆ, ಅದು ಬುಧನ ಮನೆ, ಸಾಧಾರಣವಾಗಿರ್ತದೆ ಆಯ್ತಾ. ಹುಷಾರಾಗಿ ನೋಡಿಕೊಂಡು ವ್ಯವಹಾರ ಮಾಡಿ. ಕರ್ಮಸ್ಥಾನದಲ್ಲಿ ಸೂರ್ಯ ಕೇತು, ಇದರಲ್ಲಿ ಹೆಚ್ಚಿನದಾಗಿ ಹೇಳುವಂಥದ್ದು ಏನಿಲ್ಲ. ಆತ್ಮಕಾರಕ ಸೂರ್ಯ, ಮೋಕ್ಷಕಾರಕ ಕೇತು ಇಬ್ಬರೂ ಸಿಂಹರಾಶಿಯಲ್ಲಿಯೇ ಇರುವುದರಿಂದ ಬಲಿಷ್ಠವಾದ ಗ್ರಹಗಳು. ಕುಜನಿಗೆ ಮಿತ್ರಸ್ಥಾನ ಕೂಡ ಸೂರ್ಯನ ಮನೆ. ಹಾಗಿದ್ದಾಗ ತೊಂದರೆ ಆಗಲಾರದು. ಆದರೂ ಸ್ವಲ್ಪ ಗಣಪತಿ ಆರಾಧನೆಯನ್ನ ಮಾಡ್ಕೊಳ್ಳಿ. ಗುರುಸ್ಥಾನದಲ್ಲಿ ಇರ್ತಕ್ಕಂಥವ್ರನ್ನ ಆಧರಿಸಿ ಕೈಲಾದಂತ ಸೇವೆಯನ್ನ ಮಾಡಿ, ಖಂಡಿತ ಅನುಕೂಲ ಆಗ್ತದೆ. ಸ್ವಲ್ಪ ಹಣಕಾಸಿನ ವ್ಯವಹಾರದಲ್ಲಿ ಬಂತು ಅಂತ ಹೇಳಿ ಕೈ ಹರಿಬಿಡಬೇಡಿ. ಗುರುಬಲ ಚೆನ್ನಾಗಿದೆ, ಹಣಕಾಸು ಓಡಾಡ್ತದೆ, ವ್ಯವಹಾರ ನಡೀತದೆ. ಆದರೆ ನೀವು ಒಟ್ಟಿಗೆ ಖರ್ಚು ಮಾಡಿಬಿಟ್ರೆ ಮುಂದೆ ಕೈ ಕಚ್ಚುವಂತ ಪರಿಸ್ಥಿತಿ ಬರ್ತದೆ. ಜೋಪಾನ, ಜಾಗರೂಕರಾಗಿ ವ್ಯವಹಾರ ಮಾಡಿ. ಇನ್ನು ವಿಶೇಷವಾಗಿ ಚಿತ್ರರಂಗದವರಿಗೆ ಹೇಳಬೇಕು ಅಂತಂದ್ರೆ,
ಪಂಚಮ ಶನಿ ಸ್ವಲ್ಪ ಆರೋಗ್ಯದಲ್ಲಿ ವ್ಯತ್ಯಾಸ ಆಗ್ತಾ ಇರ್ತದೆ. ಏನೋ ಥ್ರೋಟ್ ಇನ್ಫೆಕ್ಷನ್, ನೀರು ಕುಡಿದೆ ಇನ್ಫೆಕ್ಷನ್ ಆಗೋಯ್ತು, ವೈರಲ್ಲು ಇವೆಲ್ಲ ಇರ್ತದೆ ಸ್ವಲ್ಪ. ಆಮೇಲೆ ನೀವಿರುವಂತ ಮನೆ, ಯಾರು ಚಿತ್ರರಂಗದಲ್ಲಿ ಕೆಲಸ ಮಾಡ್ತೀರಿ, ನೀವು ದೊಡ್ಡ ನಟ ನಟಿಯರಾಗ್ಬೋದು ಅಥವಾ ಯಾರು ಸಾಮಾನ್ಯ ಕಲಾವಿದರು ಇರ್ಬೋದು, ಯಾರೇ ಆಗಿ ನೀವು ಇರುವಂತ ಮನೆಯಲ್ಲಿ ಸ್ವಲ್ಪ ನೆಗೆಟಿವ್ ಆಗುವಂತ ಸಾಧ್ಯತೆಗಳು ಕಾಣ್ತಾ ಇದೆ. ಜೋಪಾನ. ಹೊರಗಡೆಯಿಂದ ಬಂದ ಕೂಡಲೇ ಕೈಕಾಲು ತೊಳೆಯುವಂತ ಅಭ್ಯಾಸವನ್ನ ಇಟ್ಕೊಳ್ಳಿ. ಮಹಾವಿಷ್ಣುವಿನ ಆರಾಧನೆಯನ್ನ ಮಾಡಿ, ಸ್ವಲ್ಪ ನಿಮಗೆ ಅನುಗ್ರಹ ಆಗುತ್ತೆ. ಲಕ್ಷ್ಮೀ ನರಸಿಂಹನ ಆರಾಧನೆಯನ್ನ ಮಾಡಿ, ಎಲ್ಲ ನೆಗೆಟಿವ್ ಹೋಗ್ತದೆ. ನಿಮ್ಮ ವ್ಯವಹಾರ ಸಾಧಾರಣ ಮಟ್ಟಕ್ಕೆ ನಡೆಯುತ್ತೆ. ಗುರು ಚೆನ್ನಾಗಿದ್ದಾರೆ, ಗುರುವಿನ ಬಗ್ಗೆ ಚಿಂತೆ ಬೇಡ. ಇದೇ ತಿಂಗಳು ಕೊನೆಯಲ್ಲಿ ರಾಘವೇಂದ್ರ ಸ್ವಾಮಿಗಳ ಆರಾಧನಾ ಮಹೋತ್ಸವ ಬರ್ತಾ ಇದೆ. ಯಾರ್ಯಾರಿಗೆ ಆಸಕ್ತಿ ಇದೆ ಅವರು ರಾಘವೇಂದ್ರ ಸ್ವಾಮಿ ಆರಾಧನಾ ಮಹೋತ್ಸವದಲ್ಲಿ 3 ದಿನ ಪಾಲ್ಗೊಂಡು ಗುರುಗಳ ಕೃಪೆಗೆ ಪಾತ್ರರಾಗಿ, ಖಂಡಿತ ಗುರು ಅನುಗ್ರಹ ಆಗ್ತದೆ. ಸಾಧ್ಯವಾದಷ್ಟು ಗಣಪತಿಯ ಆರಾಧನೆ, ಸೂರ್ಯದೇವರ ಆರಾಧನೆಯನ್ನು ಮಾಡಿಕೊಳ್ಳಿ, ವ್ಯವಹಾರಗಳು ಚೆನ್ನಾಗಿರುತ್ತೆ. ದುರ್ಗಾದೇವಿ ಆರಾಧನೆಯನ್ನು ಮಾಡಿ, ನಿಮ್ಮ ಎಲ್ಲ ಕಷ್ಟಗಳು ಶತ್ರುಗಳು ದೂರ ಆಗ್ತಾರೆ, ಹಣಕಾಸು ಅನುಗ್ರಹ ಆಗ್ತದೆ. ಇನ್ನು ರಾಜಕೀಯ ರಂಗದವರಿಗೆ ಹೇಳಬೇಕು ಅಂತ ಹೇಳಿದ್ರೆ, ಪಂಚಮದಲ್ಲಿ ಶನಿ, ಎಲ್ಲ ಜೊತೆಯಲ್ಲಿರೋರೇ ಶತ್ರುಗಳಾಗ್ತಾರೆ. ಬೆಳೆದೇ ಇರುವಂತಹ ಸ್ಟೇಟ್ಮೆಂಟ್ ನೀವೇ ಕೊಡುವಂಥದ್ದು, ದುಡುಕಿ ಮಾತನಾಡುವಂಥದ್ದು, ಏನು ಮಾತಾಡ್ತೀವಿ ಅನ್ನೋ ಪ್ರಜ್ಞೆ ಇಲ್ಲದೆ ಮಾತಾಡುವಂಥದ್ದು, ಇದು ಸ್ವಲ್ಪ ಕಹಿ ಫಲವನ್ನ ಕೊಡ್ಬೋದು. ಬೇಸರ ಮಾಡ್ಕೋಬೇಡಿ, ಕೋಪವನ್ನ ಹಿಡಿದಿಟ್ಕೊಳ್ಳಿ. ಪಂಚಮ ಶನಿ ಆಡಿಸ್ಬಿಡ್ತಾನೆ, ಏನೋ ಬಾಯಿಗೆ ಬಂದಿದ್ದನ್ನ ಮಾತಾಡಿಸ್ತಾನೆ ಕೋಪದಲ್ಲಿ. ಆಯ್ತಾ? ಗುರು ಚೆನ್ನಾಗಿದ್ದಾರೆ, ಗುರುವಿನ ಅನುಗ್ರಹ ಇದೆ. ಆದ್ರೆ ಯಾವುದೇ ಭೂಮಿ ವ್ಯವಹಾರಕ್ಕೆ ಇತ್ಯರ್ಥ ಮಾಡುವಂತಹ ಗೋಜಲಿಗೆ ಹೋಗ್ಬೇಡಿ. ಇವಾಗ ಸ್ವಲ್ಪ ದಿನ ಬಿಡಿ, ಸ್ವಲ್ಪ ದಿನ ಬಿಟ್ಟು ಬಿಡಿ, ನಿಮ್ಮ ವ್ಯವಹಾರಗಳು ಒಂದು ಹಂತಕ್ಕೆ ಬರ್ತದೆ. ವಿಶೇಷವಾಗಿ ಸೂರ್ಯದೇವರಿಗೆ ಅಷ್ಟೋತ್ತರ ಸಹಿತ ಪೂಜೆಯನ್ನ ಮಾಡಿ. ಭಾನುವಾರ ನಿಮಗೆ ಗೊತ್ತಿದ್ದರೆ ಮನೆಯಲ್ಲಿ ಮಾಡಿಕೊಳ್ಳಿ, ಇಲ್ಲ ಯಾವುದಾದ್ರು ಸೂರ್ಯದೇವರ ದೇವಸ್ಥಾನದಲ್ಲಿ ಒಂದು ಅಷ್ಟೋತ್ತರ ಸಹಿತವಾದಂತ ಪೂಜೆಯನ್ನು ಮಾಡಿ, ಗೋಧಿಯಲ್ಲಿ ಮಾಡಿದಂತ ನೈವೇದ್ಯವನ್ನ ಸಮರ್ಪಣೆ ಮಾಡಿ. ಲೈಫ್ ಚೆನ್ನಾಗಿರ್ತದೆ. ಸ್ವಲ್ಪ ಹಣಕಾಸಿನ ಒಂದು ಖರ್ಚಿನ ಭಾಗ ಜಾಸ್ತಿ ಆಗಿರುತ್ತೆ. ಶುಕ್ರ ಚೆನ್ನಾಗಿದ್ದಾನೆ, ಇದ್ರೂ ಕೂಡ ಶನಿ ಪಂಚಮದಲ್ಲಿ ಇರೋದ್ರಿಂದ ವಿನಾಕಾರಣ ಖರ್ಚುಗಳು ಬರ್ತವೆ. ಸ್ವಲ್ಪ ಜಾಗರೂಕರಾಗಿರಿ. ಇನ್ನು ರೈತಾಪಿ ವರ್ಗದವರಿಗೆ ಬೆಳೆಗೆ ಕೀಟದ ಬಾಧೆ ಆಗುವಂಥದ್ದು, ಸ್ವಲ್ಪ ಹುಷಾರಾಗಿರಿ. ಯಾವುದೇ ಬೆಳೆಯನ್ನು ಮಾಡಿದ್ರು ಕೂಡ ಸಮಯ ಸಂದರ್ಭ ನೋಡಿ ಕೀಟನಾಶಕಗಳನ್ನ ಹಾಕಿ. ಅದೇ ಡೋಸ್ ಜಾಸ್ತಿಯಾಗಿ ತೊಂದರೆ ಕೂಡ ಆಗ್ಬೋದು, ಹುಷಾರಾಗಿರಿ. ಸ್ವಲ್ಪ ಹೊರಗಡೆ ಇರ್ತೀರಾ, ವಾತಾವರಣ ಚೆನ್ನಾಗಿಲ್ಲ, ವಿಪರೀತವಾದಂತ ಗಾಳಿ, ಇದಕ್ಕಿದಂಗೆ ಮಳೆ ಬರುತ್ತೆ, ಇದಕ್ಕಿದಂಗೆ ಬಿಸಿಲು ಬರುತ್ತೆ. ಹಾಗಾಗಿ ಸ್ವಲ್ಪ ಆರೋಗ್ಯದ ಕಡೆ ಗಮನವನ್ನ ಕೊಡಿ. ಭೂಸ್ಥಾನಾಧಿಪತಿ ಕುಜ, ನಿಮ್ಮದೇ ರಾಶಿಯ ಅಧಿಪತಿ 8ನೇ ಮನೆಯಲ್ಲಿದ್ದಾರೆ. ತೊಂದರೆಯನ್ನು ಮಾಡೋದಿಲ್ಲ, ನಿಮಗೆ ಸಮಸ್ಯೆಯನ್ನು ಕೊಡೋದಿಲ್ಲ. ಸಾಧಾರಣವಾಗಿ ಫಲ ಇದ್ದೇ ಇರ್ತದೆ. ಭೂಮಿಯಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಆ ಭೂತಾಯಿಗೆ ನಮಸ್ಕಾರ ಮಾಡಿಕೊಂಡು ಒಂದು ಭಕ್ತಿ ಶ್ರದ್ಧೆಯಿಂದ ಮಾಡಿ, ಅನುಕೂಲ ಆಗಲಿ. ಇನ್ನು ನಿಮ್ಮ ಎಲ್ಲ ರೀತಿಯಾದಂತಹ ಪಿತೃದೋಷ ಕಳಿಬೇಕು, ಕೇತುವಿನ ಸ್ಪರ್ಶ ಹೋಗಬೇಕು ಅಂದರೆ ಸಂಕಷ್ಟ ಚತುರ್ಥಿಯ ದಿನ ಗಣಪತಿ ದೇವಸ್ಥಾನದಲ್ಲಿ ಒಂದು ವಿಶೇಷವಾದಂತ ಒಂದು ಅಭಿಷೇಕ ಪೂಜೆಯನ್ನ ಮಾಡಿಸ್ಕೊಳ್ಳಿ. ಅಲ್ಲಿ ಕಡಲೆಕಾಳು ಪ್ರಸಾದವನ್ನ ಮಾಡಿಸಿ ಹಂಚಿ. ಆದರೆ ನೀವ್ಯಾರು ತಿನ್ನಬೇಡಿ, ಯಾಕೆಂದ್ರೆ ಕೇತು ಸ್ಪರ್ಶ ಇರುವುದರಿಂದ ಆ ಕಡಲೆಕಾಳು ಪ್ರಸಾದವಾಗಿ ನೀವು ಹಂಚಿ, ನೀವ್ಯಾರು ಮುಟ್ಟಬೇಡಿ. ಅದನ್ನ ಹಂಚತಕ್ಕಂಥವರು, ಅವಾಗ ಕೇತು ಸ್ಪರ್ಶ ಹೋಗ್ತದೆ, ನಿಮಗೆ ಅನುಕೂಲ ಆಗುತ್ತೆ. ಶುಕ್ರ ಸ್ಥಾನ ಚೆನ್ನಾಗಿದೆ, ಚಂದ್ರನು ಅಲ್ಲಿಯೇ ಇದ್ದಾನೆ ಸದ್ಯದ ಪರಿಸ್ಥಿತಿಗೆ. ಅದರಿಂದ ಹಣಕಾಸು ಚೆನ್ನಾಗಿರುತ್ತೆ. ಬಟ್ ಪಂಚಮ ಶನಿ ವಿನಾಕಾರಣ ಖರ್ಚು ಮಾಡಿಸ್ತಾನೆ. ಯಾವುದೋ ಕಾರಣಕ್ಕೆ ಯಾವುದೋ ಗಾಡಿ ಇದಕ್ಕಿದಂಗೆ ಕೆಟ್ಟೋಗುತ್ತೆ, ಇಲ್ಲ ನಿಮ್ ಕಾರೇ ಹೋಗಿ ಬೇರೆ ಯಾವುದೋ ಕಾರಿಗೆ ಗುದ್ದುತ್ತೆ, ಏನೋ ಆಗುತ್ತೆ. ಸ್ವಲ್ಪ ಹುಷಾರಾಗಿ ಯೋಚನೆ ಮಾಡಿಕೊಂಡು ವ್ಯವಹಾರವನ್ನ ಮಾಡಿ. ಇನ್ನು ವಿದ್ಯಾರ್ಥಿ ಮಿತ್ರರಿಗೆ ವಿಶೇಷವಾಗಿ
ಪಂಚಮ ಶನಿ ಸೋಮಾರಿತನ ಇರುತ್ತೆ. ಯಾವುದು ಕೆಲಸ ಇವತ್ ಮಾಡೋದು ಇವತ್ ಮಾಡಲ್ಲ, ನಾಳೆ ಅಂತ ಹೇಳಿ ಬಿಡ್ತೀರಾ, ಅದು ವ್ಯವಹಾರವನ್ನ ಹಾಳು ಮಾಡುತ್ತೆ, ನಿಮ್ಮನ್ನ ನೆಮ್ಮದಿಯಾಗಿರೋದಕ್ಕೆ ಬಿಡೋದಿಲ್ಲ. ನಾಳೆ ಅದೇ ನಿಮಗೆ ಸಮಸ್ಯೆ ಆಗುತ್ತೆ. ಬೇಡ, ಅವತ್ತಿನ ಕೆಲಸವನ್ನ ಕಂಪ್ಲೀಟ್ ಮಾಡಿ. ಸೋಮಾರಿತನ ಬೇಡ. ನಿದ್ರೆ ಕಡಿಮೆ ಮಾಡಿ, ಅಗತ್ಯಕ್ಕೆ ತಕ್ಕ ನಿದ್ರೆಯನ್ನು ಮಾಡಿ, ತುಂಬಾ ಮಲಗಬೇಡಿ. ಗುರುಬಲ ಇದೆ, ಓದಿ, ಚೆನ್ನಾಗಿ ಓದಿ. ಲಕ್ಷ್ಮೀ ಹಯಗ್ರೀವ ದೇವರನ್ನ ಪ್ರಾರ್ಥನೆಯನ್ನು ಮಾಡಿ. ದೇವಸ್ಥಾನ ಇದೆ ಎಲ್ಲಿ ಅಂದ್ರೆ ಮೆಜೆಸ್ಟಿಕ್ ನಲ್ಲಿ ಈ ದೇವಸ್ಥಾನ ಇದೆ, ಲಕ್ಷ್ಮೀ ಹಯಗ್ರೀವ ಸ್ವಾಮಿ ಪರಕಾಲ ಮಠ. ಆಯ್ತಾ? ಮೆಜೆಸ್ಟಿಕ್ ನಲ್ಲಿ BMTC ಬಸ್ ಸ್ಟ್ಯಾಂಡ್ ಹತ್ರ ಹೋದ್ರೆ ಡಬಲ್ ರೋಡ್, ದೊಡ್ಡ ರೋಡ್ ಬರ್ತದೆ. ರೋಡಿನಲ್ಲೇ ಒಂದು ಗಣೇಶನ ದೇವಸ್ಥಾನ ಇದೆ, ಆಂಜನೇಯ ಇದೆ. ಅದರ ಆ ಭಾಗದಲ್ಲಿ ಆಯ್ತಾ ಪರಕಾಲ ಮಠ. ಆಯ್ತಾ? ಆ ಲಕ್ಷ್ಮೀ ಹಯಗ್ರೀವ ಸ್ವಾಮಿ ಆ ದೇವರಿಗೆ ಸಾಧ್ಯವಾದರೆ ದರ್ಶನ ಮಾಡಿ ಒಂದು ಜೇನುತುಪ್ಪದ ಅಭಿಷೇಕವನ್ನು ಮಾಡಿಸ್ಕೊಳ್ಳಿ. ವಿದ್ಯಾಭ್ಯಾಸ ಚೆನ್ನಾಗಿರುತ್ತೆ. ಎಲ್ರಿಗೂ ಒಳ್ಳೇದಾಗಲಿ. ನಮಸ್ಕಾರ.